ಜಿಗಿಯುವಾತ. ಒಂದಾನೊಂದು ಕಾಲದಲ್ಲಿ ವಿಶಾಲವಾದ ರೋಲ್ವಾ ಭೂಖಂಡದಲ್ಲಿ ಮಹಾಯುದ್ಧ ಆಗುತ್ತಿತ್ತು. ಎರಡು ದೇಶಗಳ ನಡುವೆ ಮೆರಡಾನ್ ದೇಶದ ಅರಸ ಜೂಲಿಯನ್ ಮತ್ತು ಕ್ಲೋಂಗ್ ದೇಶದ ಅರಸಿ ಮಿನಾರ್ವಾ ಅದರ ಮುಂದಾಳತ್ವ ವಹಿಸಿದ್ದರು. ಅನೇಕ ದಿನಗಳ ತನಕ ಯುದ್ಧ ನಡೆಯಿತು. ತನ್ನ ಸೈನಿಕನ ನಿರಾಶಕ್ತಿಯನ್ನು ನೋಡಿ ಅರಸಿ ಮಿನಾರ್ವಾ ಮೆರಡಾನ್ ದೇಶಕ್ಕೆ ಶಾಪ ಕೊಟ್ಟಳು. ಅರಸ ಜೂಲಿಯನ್, ನೀನು ವಂಚನೆಯ ದಾರಿಯನ್ನು ಬಳಸಿ ಈ ಸಮರವನ್ನು ಗೆದ್ದೆ. ಆದ್ದರಿಂದ ನಾನು ನಿನಗೆ ಶಾಪ ಕೊಡುತ್ತೇನೆ. ನೀನು ಮನೆಗೆ ಮರಳಿ ಹೋದ ಮೇಲೆ ನಿನ್ನ ಪ್ರಜೆಗಳು ಪ್ರಾಣಿಗಳಾಗುತ್ತಾರೆ ಎಂದು ಶಾಪ ಕೊಟ್ಟಿದ್ದೇನೆ. ಹೀಗೆ ಹೇಳಿ ಅರಸಿ ಮಿನಾರ್ವಾ ಮಾಯವಾದಳು. ಅರಸ ಜೂಲಿಯನ್ ಆಕೆಯ ಶಾಪಕ್ಕೆ ಲಕ್ಷ್ಯ ಕೊಡಲಿಲ್ಲ. ಮತ್ತೆ ತನ್ನ ನಾಡಿಗೆ ಹಿಂತಿರುಗಿ ಹೋದ. ಅಲ್ಲಿ ಆತನ ಮಗಳು ಆತನಿಗೆ ಭವ್ಯವಾಗಿ ಸ್ವಾಗತಿಸಿದಳು. ಅರಸನನ್ನು ಮರುದಿನ, ಅಂದರೆ ಅವರು ಸಭೆಯಲ್ಲಿದ್ದಾಗ ಒಮ್ಮೆಲೆ ಒಬ್ಬೊಬ್ಬರು ಅವರ ಮಂತ್ರಿಗಳು ಒಬ್ಬೊಬ್ಬರಾಗಿ ಪ್ರಾಣಿಗಳಾಗತೊಡಗಿದರು. ಅಯ್ಯೋ ಶಿವನೇ, ಆಕೆ ಶಾಪ ನಿಜವಾಗ ಹತ್ತಿದೆ. ಅಪ್ಪ, ಅದು ಕೇವಲ ನಮ್ಮ ಮಂತ್ರಿಗಳಿಗಷ್ಟೇ ಅಲ್ಲ, ದೇಶದಲ್ಲಿ ಎಲ್ಲರೂ ಪ್ರಾಣಿಗಳಾಗುತ್ತಿದ್ದಾರೆ. ಯಕ್ಷಿಣಿಯರನ್ನು ಕರೆಯಿರಿ. ಯಕ್ಷಿಣಿಯರು ಮಂತ್ರಿಸಿದರು, ಆದರೆ ಶಾಪ ಬಿಡುಗಡೆ ಆಗಲಿಲ್ಲ. ಋಷಿಗಳನ್ನು ಕರೆಯಿರಿ. ಋಷಿಗಳು ಕೂಡ ಅಲ್ಲಿಗೆ ಬಂದರು, ಆದರೂ ಅವರಿಂದಲೂ ಸಾಧ್ಯವಾಗಲಿಲ್ಲ. ಅರಸ, ಈ ಶಾಪ ವಿಮೋಚನೆ ಆಗುತ್ತದೆ. ಒಬ್ಬರೇ ಒಬ್ಬರು ಇದ್ದಾರೆ, ಅವರು ಮಂತ್ರಿಸಿದರೆ ಈ ಶಾಪ ವಿಮೋಚನೆ ಆಗುತ್ತದೆ. ನನ್ನಿಂದ ಆಗದು. ಅರಸ ಹಾಗೂ ಅರಸಕುಮಾರಿ ಖಿನ್ನರಾದರು. ಆಗಲೇ ಅರಸಕುಮಾರಿಗೆ ಒಂದು ಉಪಾಯ ಹೊಳೆಯಿತು. ಅಪ್ಪ, ಹಿಕಾಚಿಯೋ ನೆನಪಿದೆಯಾ? ನಿಮ್ಮ ಜಾಣೆ ಸಲಹೆಗಾರ. ನಿಜವಾಗಿಯೂ ನೆನಪಿದ್ದಾರೆ ಅವರು. ಅವರು ನಾಯಿಯಾಗಿದ್ದಾರೆ. ನಾನು ಅವರ ಸಹಾಯವನ್ನು ಪಡೆಯಬಹುದಿತ್ತು ಇಂಥ ಸಮಯದಲ್ಲಿ. ಈಗಲೂ ನೀವು ಪಡೆಯಬಹುದು. ಏನು ಹೇಳ್ತಿದ್ದೀಯಾ ನೀನು? ಶಾಪ ನಮ್ಮ ಪ್ರಜೆಗಳನ್ನು ಪ್ರಾಣಿಗಳನ್ನಾಗಿ ಮಾಡಿದೆ, ಆದರೆ ಅವರು ಮಾನವನ ಮಾತಿನ ಬಲವನ್ನು ಕಸಿದುಕೊಂಡಿಲ್ಲವಲ್ಲ. ಈಗ ಅವರು ಈಗಲೂ ಮಾತಾಡಬಹುದು, ಕೆಲವರಾದರೂ ಸಹ. ಅರಸನಿಗೆ ಹರ್ಷವಾಯಿತು ಈ ಮಾತನ್ನು ಕೇಳಿ. ಆಶ್ಚರ್ಯಕರ, ನನಗೆ ಹೇಗೆ ಇದು ಗೊತ್ತಾಗಲಿಲ್ಲ? ಹಿಕಾಚಿಯೋನನ್ನು ಈಗಲೇ ಕರೆಯಿರಿ. ಅರಸಕುಮಾರಿ ಹಿಕಾಚಿಯನ್ನು ಕರೆದಳು. ಆತ ಆಗಲೇ ಅಲ್ಲಿಗೆ ಬಂದನು. ಸ್ವಾಗತ ಹಿಕಾಚಿಯೋ, ಹೇಗಿದ್ದೀಯಾ ನೀನೀಗ? ನಾನೀಗ ನಾಯಿಯಾಗಿದ್ದೇನೆ. ನಿಮಗೆ ಏನು ಅನಿಸುತ್ತದೆ ನಾನು ಹೇಗಿದ್ದೇನೆಂದು? ನನಗೆ ಕೆಟ್ಟ ಅನಿಸುತ್ತದೆ. ನಾನೀಗ ಶುಭ ಕೋರಿಕೆ ಹೇಳುವುದನ್ನು ಮರೆತು ನೇರ ವಿಷಯಕ್ಕೆ ಬರುತ್ತೇನೆ. ಅದು ತುಂಬಾ ಒಳ್ಳೆಯ ಸಂಗತಿ. ಹಿಕಾಚಿಯೋ, ಹೇಳು ನನಗೆ, ಈ ಶಾಪದಿಂದ ನಾವು ಹೇಗೆ ಮುಕ್ತಿಯನ್ನು ಪಡೆಯಬೇಕು? ಋಷಿಗಳು ಹೇಳಿದಂತೆ ಈ ಶಾಪವನ್ನು ಕೊಟ್ಟವರು ಮಾತ್ರ ಇದನ್ನು ಮುಕ್ತಿಗೊಳಿಸಲು ಸಾಧ್ಯ. ಕೇವಲ ಒಂದೇ ಒಂದು ಉಪಾಯವಿದೆ. ನಾನು ಕೇಳುತ್ತಿದ್ದೇನೆ. ಅರಸಿ ಮಿನರ್ವಾ ಜೊತೆ ನಾವು ಶಾಂತಿ ಒಪ್ಪಂದವನ್ನು ಮಾಡಿಕೊಳ್ಳಬೇಕು. ಒಳ್ಳೆಯದು, ನಾನು ಸಿದ್ಧನಿದ್ದೇನೆ. ನಿನಗೆ ಆಕೆ ಗೊತ್ತಲ್ಲ, ಆಕೆ ಎಂದೂ ಶಾಂತಿಯ ಒಪ್ಪಂದಕ್ಕೆ ಒಪ್ಪೋದಿಲ್ಲ. ಅಂದ್ರೆ ಆಕೆಗೆ ಬೇಕಾದ್ದನ್ನು ಕೊಟ್ಟು ಬಿಡಿ. ಈಗ ಮಾತ್ರ ಅರಸ ಜೂಲಿಯನ್ ಸುಮ್ಮನಿದ್ದ, ಖಿನ್ನನಾಗಿದ್ದ. ಆಕೆಗೆ ಏನು ಬೇಕಂತೆ ಅಪ್ಪ? ಅರಸಕುಮಾರಿ, ಆಕೆಗೆ ಮೋಡಿಯ ಕತ್ತಿ ಬೇಕಂತೆ. ಅದು ಮೋಡಿಯ ಕತ್ತಿ ಏನು? ಅದು ನಮ್ಮ ಹಿರಿಯರ ಕತ್ತಿ. ತಲೆಮಾರುಗಳಿಂದ ನಮ್ಮ ಮನೆಯಲ್ಲೇ ಇದೆ. ಅದರ ತಾಕತ್ತು ನಮ್ಮ ಸೈನಿಕರ ಮನೋಬಲ ಹೆಚ್ಚಿಸುತ್ತದೆ. ಮಳೆಯನ್ನು, ಬಿಸಿಲನ್ನು, ಬಿರುಗಾಳಿಯನ್ನು ತಡೆಯುತ್ತದೆ. ಅದು ವಿರೋಧಿಗಳ ಸೈನ್ಯದ ಮನೋಬಲವನ್ನು ಕುಗ್ಗಿಸುತ್ತದೆ. ನಿಮ್ಮ ಅಜ್ಜ ನನಗೆ ಕೊಟ್ಟಿದ್ದ ಅದನ್ನು, ಮತ್ತೆ ನಾನದನ್ನು ಮುಂದೆ ಒಂದು ದಿನ ನಿನ್ನ ಗಂಡನ ಕೈಗೆ ಕೊಡಲು ಬಯಸುತ್ತೇನೆ. ಹೌದು, ಅದು ಅಸಾಧ್ಯವಾದದ್ದು ಎಂದು ನನಗೆ ಅನ್ನಿಸುತ್ತದೆ. ಯಕ್ಷಿಣಿಯರನ್ನು ಕ್ಲಾಂಗಿಗೆ ಕಳುಹಿಸಿಕೊಡಿ. ಅರಸಿ ಮಿನರ್ವಾರನ್ನು ನಮ್ಮ ಪ್ರತಿ ವರ್ಷದ ಜಿಗಿಯುವ ಹಬ್ಬಕ್ಕೆ ಆಮಂತ್ರಣ ಕೊಡುವುದಕ್ಕೆ. ಆಕೆಗೆ ನಾನು ಮೋಡಿಯ ಕತ್ತಿಯನ್ನು ಕೊಡುತ್ತೇನೆ ಹಬ್ಬದ ಕೊನೆಯ ದಿನ. ಯಕ್ಷಿಣಿಯರು ಅರಸನ ಆಮಂತ್ರಣವನ್ನು ಮಿನರ್ವಾ ಅರಸಿಗೆ ಕೊಟ್ಟರು. ಆಕೆ ನಕ್ಕಳು. ಆ ದಿನವಂತೂ ಕೊನೆಗೆ ಬಂದಿತು. ನಾನು ಆಮಂತ್ರಣವನ್ನು ಅಂಗೀಕರಿಸುತ್ತೇನೆ. ಅರಸನಿಗೆ ಹೇಳಿ ನಾನು ಅಲ್ಲಿಗೆ ಹಬ್ಬಕ್ಕೆ ಬರುತ್ತೇನೆಂದು ಮತ್ತು ಮೋಡಿಯ ಕತ್ತಿಯನ್ನು ಸ್ವೀಕರಿಸುತ್ತೇನೆಂದು. ಆ ದಿನ ವರ್ಷದ ಜಿಗಿಯುವ ಹಬ್ಬವಾಗಿತ್ತು. ಪ್ರತಿಯೊಬ್ಬರು ಉತ್ಸಾಹದಿಂದ ಇದ್ದರು. ಅರಸ ಹಾಗೂ ಅರಸಕುಮಾರಿ ಪ್ರದರ್ಶನ ಪ್ರಾರಂಭಿಸಲು ಘೋಷಣೆ ಮಾಡಿದರು. ಅರಸಿ ಮಿನಾರ್ವಾ ಕೂಡ ಇದ್ದಳು. ಈಗ ಸ್ಪರ್ಧಿಗಳಲ್ಲಿ ಕಪ್ಪೆಗಳು, ಮೊಲಗಳು ಹಾಗೂ ಮಿಡತೆಗಳು ಅತ್ಯುತ್ತಮವು. ಜಿಗಿಯುವರೆಲ್ಲರೂ ಸಹ ಮೆರಡಾನ್ನಲ್ಲಿ ವಾಸಿಸುತ್ತಿದ್ದರು. ನಾವೀಗ ಆರಂಭಿಸಲಿದ್ದೇವೆ ಮಹಾಪ್ರಭುಗಳೇ. ಒಳ್ಳೆಯದು. ಶರಣು ನಿಮಗೆಲ್ಲರಿಗೂ ಸುಸ್ವಾಗತ. ವರ್ಷದ ಜಿಗಿಯುವ ಹಬ್ಬಕ್ಕೆ ಆಟಗಳು ಪ್ರಾರಂಭ ಆಗುತ್ತವೆ.
ಮೊಟ್ಟ ಮೊದಲು ನಿಮ್ಮ ಮುಂದಿರುವುದು ಕಪ್ಪೆ. ಶರಣು ಮಹಾಪ್ರಭುಗಳೇ, ಅರಸಕುಮಾರಿ ಆರ್ಯ, ಕ್ಲಾಂಗ್ನ ಅರಸಿ ಮಿನರ್ವಾ, ಹಾಗೂ ಸ್ವಾಗತವು. ನಾನು ಮೆರಿಡಾನ್ ಆಗಿದ್ದಕ್ಕೆ ನಾನು ಕಪ್ಪೆ ಉತ್ತರದ ಕಂದರಗಳಿಂದ ಬಂದಿದ್ದೇನೆ. ಈ ಜಿಗಿಯುವ ಹಬ್ಬದಲ್ಲಿ ಭಾಗವಹಿಸುವುದು ಗೌರವದ ಸಂಗತಿಯಾಗಿದೆ ನನಗೆ. ಅರಸನು ಕಪ್ಪೆ ಸ್ವಭಾವಗಳಿಗೆ ತಲೆ ತೂಗಿದನು. ಖರೇನಾ, ಒಳ್ಳೆಯ ಗುಣದ್ದು. ನನಗೆ ಬೆರಗಾಗುತ್ತದೆ ಪುರುಷನಂತೆ ಹೇಗೆ ಕಾಣುತ್ತಾನೆಂದು. ಎಲ್ಲವೂ ಸುರಳಿತವಾಗಿ ನಡೆದರೆ ಶಾಪವನ್ನು ಕಳಿಸಿಕೊಳ್ಳಬಹುದು. ನಾನು ಕೇಳುತ್ತೇನೆ ಮದುವೆ ಆಗುವುದಕ್ಕೆ. ಈಗ ಮತ್ತೊಮ್ಮೆ ಪ್ರಾರಂಭಿಸೋಣ. ಕಪ್ಪೆಯು ಅಟ್ಟದ ಮೇಲೆ ಹಾರಿತು ಮತ್ತು ಜಾಗದಲ್ಲಿ ನಿಂತಿತು. ಜನರು ಕಾಯುತ್ತಿದ್ದರೆ ಇನ್ನೂ ಅದು ಆಳವಾದ ಉಸಿರು ತೆಗೆದುಕೊಂಡಿತು. ಮತ್ತದು ಇನ್ನೇನು ಜಿಗಿಯಬೇಕು ಎನ್ನುವಾಗ ಒಂದು ನೊಣ ಜೀಗುಡುತ್ತಾ ಅದರ ಹತ್ತಿರ ಬಂದಿತು. ಅದರ ಏಕಾಗ್ರತೆ ಮುರಿಯಿತು. ಅದು ನೊಣದ ಹಿಂದೆ ಹೋಗಲು ಹತ್ತಿತು. ನಾನು ನನ್ನ ಕಂದಮ್ಮನನ್ನು ಭಾಗವಹಿಸೋದಕ್ಕೆ ಬಿಡಬೇಕಿತ್ತು. ಅದು ಒಳ್ಳೆಯ ಕೆಲಸ ಮಾಡುತ್ತಿತ್ತು. ಅದು ಬೇಜಾರು ತರಿಸುತ್ತದೆ, ಆದರೆ ಚಿಂತಿಸದಿರು, ಯಾಕೆಂದ್ರೆ ಮುಂದೆ ಬರುತ್ತದೆ ಮೊಲ. ಶರಣು ಮಹಾಪ್ರಭುಗಳೇ, ನಾನು ಮೊಲ. ಸೆಲಿನಾ ಹೊಳೆಯ ಪಶ್ಚಿಮದಲ್ಲಿಯ ಗುಡ್ಡಗಳಿಂದ ಬಂದಿದ್ದೇನೆ. ಮೊಲವು ಏಕಾಗ್ರತೆಯಿಂದ ಇತ್ತು. ಒಳ್ಳೆ ನಡತೆಯುಳ್ಳದ್ದು. ಅದು ಅರಸನಿಗೆ ಸಂತಸ ಉಂಟು ಮಾಡಿತು. ನನಗೆ ಇಷ್ಟವಿಲ್ಲ. ಮೊಲ ಜೋರಾಗಿ ತಳ್ಳಿತು, ಮತ್ತೆ ಜಿಗಿಯಿತು, ಮತ್ತೆ ನೇರವಾಗಿ ಅರಸನ ಮುಂದೆ ಬಂದು ಇಳಿಯಿತು. ಅರಸನಿಗೆ ಹೀಗಾಯಿತು. ಬೆರಗಾಗುವಂತಿದೆ ಮೊಲ, ಚೆನ್ನಾಗಿ ಮಾಡಿದೆ. ಅರಸಿ ಮಿನಾರ್ವಗೂ ಆಶ್ಚರ್ಯ ಎನಿಸಿತು ಮೊಲದ ಜಿಗಿತದಿಂದ. ಆಕೆ ನಕ್ಕು ಮತ್ತೆ ಚಪ್ಪಾಳೆ ತಟ್ಟಿದಳು. ಮತ್ತೆ ಕೊನೆಯದಾಗಿ ನಿಮ್ಮ ಮುಂದೆ ತರುತ್ತೇನೆ ಮಿಡತೆಯನ್ನು. ಮಿಡತೆ ಶಾಂತಿಯಿಂದ ಇತ್ತು. ಅದು ಚಕಾರ ಎತ್ತಲಿಲ್ಲ, ಇಲ್ಲ ಅರಸರಿಗೆ ಶುಭವನ್ನು ಕೋರಲಿಲ್ಲ. ಸುಗಂಧದಿಂದ ಜೋರಾಗಿ ಉಸಿರು ಎಳೆದುಕೊಂಡಿತು. ನನಗೆ ಗೊತ್ತಿದೆ ಅದು ಒಳ್ಳೆಯ ಕುಟುಂಬದಿಂದ ಬಂದಿದೆ ಎಂದು, ಮತ್ತೆ ತುಂಬಾ ದಿಟ್ಟತನದ್ದಾಗಿದೆ. ಆಹಾ, ತುಂಬಾ ಚೆನ್ನಾಗಿದೆ. ನಾನು ಹೆಚ್ಚಿಗೆ ಏನು ಹೇಳಲಾರೆ. ಪ್ರಯತ್ನವನ್ನು ಪ್ರಾರಂಭಿಸು. ಮಿಡತೆ ಜಾಗಕ್ಕೆ ಹೋಯಿತು. ಕೂಡಲೇ ಮತ್ತೆ ಇನ್ನೇನು ಜಿಗಿಯಬೇಕು ಅನ್ನುವಾಗ ಅದರ ಅರಿವು ಇನ್ನೇನು ಹಿಂದಿನಿಂದ ಬರುವುದನ್ನು ಗ್ರಹಿಸಿತು. ಗಾಳಿಯನ್ನು ತಳ್ಳಿ ಬರುತ್ತಿತ್ತು. ಅದಕ್ಕೆ ಕೂಡಲೇ ತಿಳಿಯಿತು ಅದು ಒಂದು ಬಾಣವಾಗಿತ್ತು. ಮತ್ತದು ಅರಸಿ ಮಿನಾರ್ವ ಕಡೆಗೆ ಹೋಗುತ್ತಿತ್ತು. ಅದು ತಕ್ಷಣ ಜಿಗಿಯಿತು. ಬಲವಾದ ಒದೆತದಿಂದ ಬಾಣದ ಗುರಿಯನ್ನು ಬದಲಾಯಿಸಿತು. ಜಾಣ ಅರಸಿ ಒಡೆಯದೆ ಗಿಡದ ಬಡ್ಡಿಗೆ ತಗುಲಿತು. ಅರಸಿ ಮಿನಾರ್ವೆಗೆ ದಿಗಿಲಾಯಿತು. ಅದರಂತೆ ಅರಸರಿಗೂ. ಆಗ ಒಂದು ರಣಹದ್ದು ಬಿಲ್ಲನ್ನು ಬಾಣವನ್ನು ಹಿಡಿದಿತ್ತು. ಮತ್ತೆ ಹೊರಗೆ ಬಂದು ಮಿಡತೆಗೆ ಬೈಯಲು ಪ್ರಾರಂಭಿಸಿತು. ಪ್ಯಾಲಿ, ಯಾಕೆ ಕ್ರೂರಿ ಅರಸಿಯನ್ನು ಉಳಿಸಿದೆ? ನಮ್ಮ ಜೀವನವನ್ನು ಹಾಳು ಮಾಡಿದ್ದಾಳೆ. ಆಕೆ ನಮ್ಮ ಅರಸರ ಅತಿಥಿ. ನಮ್ಮ ಅರಸರ ಸಂರಕ್ಷಣೆಯಲ್ಲಿ ಇದ್ದಾಳೆ ಆಕೆ. ನಿನ್ನ ನಡತೆಯು ಅರಸರ ಹೆಸರಿಗೆ ಮಸಿ ಬಳಿಯುವಂತಿದೆ. ಇದನ್ನು ಕೇಳಿದ ಅರಸಿ ಮಿನಾರ್ವಗೆ ತುಂಬಾ ಖುಷಿಯಾಯಿತು. ಧನ್ಯವಾದಗಳು ಮಿಡತೆ. ಮತ್ತೆ ಅರಸಿ ಮಿನರ್ವಾ ಅವರೇ, ನನ್ನ ತಪ್ಪಿದ್ದರೆ ಮನ್ನಿಸಿ ಬಿಡಿ. ದಯವಿಟ್ಟು ರಣಹದ್ದನ್ನು ಕ್ಷಮಿಸಿಬಿಡಿ. ಅದರ ಸಿಟ್ಟು ಅರಿವು ಮೂಡಿಸಿರಬೇಕು. ನನಗೇನು ರಣಹದ್ದಿನಿಂದ ತೊಂದರೆ ಇಲ್ಲ. ಅದರ ಬಾಣ ನನಗೇನು ಹಾನಿ ಮಾಡಿಲ್ಲ. ನನಗದು ತಗುಲಿದ್ದರೂ ನಿಮಗೆ ಗೊತ್ತಿದೆ. ನಾವಿಬ್ಬರು ಕಾಳಗ ಮಾಡಿದ್ದೇವೆ. ಆದರೆ ಹೇಳಲೇಬೇಕು, ಮಿಡತೆಯ ನಡತೆಯಿಂದ ಪ್ರಭಾವಿತರಾಗಿದ್ದೇವೆ. ಹೀಗೆ ಹೇಳಿದ ಅರಸಿ ಮಿನಾರ್ವ ಮಿಡತೆ ಕಡೆಗೆ ನೋಡಿದಳು. ಕೂಡಲೇ ಅದು ಸುಂದರ ಸೈನಿಕನಾಗಿ ಪರಿವರ್ತನೆಯಾಯಿತು. ಆತ ರಗ್ನಾರ್, ಬಲಶಾಲಿ ಸೈನಿಕ. ಅರಸಕುಮಾರಿ ಆರ್ಯ ರೆಗ್ನಾರ್ ಅನ್ನು ನೋಡಿ ಮುಗುಳು ನಕ್ಕಳು. ಆಕೆ ಆತನನ್ನು ಯಾವಾಗಲೂ ಇಷ್ಟಪಡುತ್ತಿದ್ದಳು. ರೆಗ್ನಾರ್, ಧನ್ಯವಾದಗಳು ಸ್ಪರ್ಧೆಯ ಬಗ್ಗೆ ಯೋಚಿಸದೇ ಇರೋದು. ನಿನ್ನ ಜೀವನವನ್ನು ಪಣಕ್ಕಿಟ್ಟು ಕಾಪಾಡಿದ್ದಕ್ಕಾಗಿ, ಮತ್ತೆ ಅರಸನಿಗೆ ಚ್ಯುತಿ ಬರದೆ ನೋಡಿದ್ದಕ್ಕೆ. ನಿನಗೆ ಏನು ಬೇಕು ಅಂತ ಕೇಳು. ಧನ್ಯವಾದಗಳು ಕ್ರೋಗ್ನ ಅರಸಿ. ಮೆರಿಡಾನ್ನ ಎಲ್ಲ ಜೀವಗಳು ತಮ್ಮ ಶಾಪದಿಂದ ಮುಕ್ತಿಯನ್ನು ಪಡೆಯಲಿ, ಮತ್ತೆ ಮನುಷ್ಯ ರೂಪವನ್ನು ಪಡೆದುಕೊಳ್ಳಲಿ. ಅರಸಿ ಬೆರಗಾದಳು ರಗ್ನಾರ ಈ ಇಷ್ಟದಿಂದ. ನೀನು ಕರೆನ ಬಯಸುತ್ತೀಯಾ? ಹಾಗೆ ಆಗಲೆಂದು ಜಗತ್ತಿನೆಲ್ಲ ಸಂಪತ್ತು ನಿನಗೆ ಕೊಡಲೇನು? ನಾನು ಭರವಸೆ ಕೊಡುತ್ತೇನೆ, ನನಗೆ ಅವ್ಯಾವವೂ ಬೇಕಾಗಿಲ್ಲ. ಅರಸಿ ಮಿನಾರ್ವ ತುಂಬಾ ಪ್ರಭಾವಿತಳಾದಳು. ಆಕೆ ಎಂದೂ ನೋಡಿರಲಿಲ್ಲ ಒಬ್ಬ ಸೈನಿಕ ಇಷ್ಟೊಂದು ಬಲವಾಗಿ ತನ್ನ ಅರಸನಿಗೆ, ತನ್ನ ಜನರಿಗೆ ನಿಷ್ಠೆಯನ್ನು ತೋರುವುದನ್ನು. ಅರಸ ಜೂಲಿಯನ್ ಕಡೆಗೆ ತಿರುಗಿದಳು. ಇಲ್ಲಿಗೆ ಮುಗಿಸಿಬಿಡೋಣ ಈ ವೈರತ್ವವನ್ನು. ಮೊದಲು ಒಂದು ಬೇಡಿಕೆಯನ್ನು ಈಡೇರಿಸಿ. ರಗ್ನಾರನನ್ನು ದತ್ತಕ ಮಗನಾಗಿ ಪಡೆಯುತ್ತೇನೆ, ನಂತರ ಆಳ್ವಿಕೆ ಮಾಡುತ್ತಾನೆ. ಎಲ್ರೂ ಆಶ್ಚರ್ಯಚಕಿತರಾದರು, ರೆಗ್ನಾರನ್ನು ಒಳಗೊಂಡು. ರಗ್ನಾರ್, ನಿನಗೆ ಒಪ್ಪಿಗೆ ಇದೆಯೇ?
ನಾ ಎಂದೂ ಅವ್ವನ ಪ್ರೀತಿಯನ್ನು ಅನುಭವಿಸಿಲ್ಲ. ನಾನು ಹುಟ್ಟಿದ ಕೂಡಲೇ ನನ್ನವ್ವ ಸತ್ತು ಹೋದಳು. ಆದರೆ ಪ್ರಭುಗಳು ಒಪ್ಪಿಗೆ ಕೊಟ್ಟರೆ ನಾನಾಗ ಒಪ್ಪುತ್ತೇನೆ. ನಾನು ಘೋಷಿಸುತ್ತೇನೆ, ರಗ್ನಾರ ಖರೆನ ಅರಸಿ ಮಿನರ್ವಾರ ಹಕ್ಕಿನ ಪುತ್ರ, ಆಕೆ ನಂತರದ ಅರಸ. ಅರಸ ಜೂಲಿಯನ್ ತನ್ನ ಕೈಯನ್ನು ಎತ್ತಿದನು. ಜನರು ಶಾಂತರಾದರು. ಮತ್ತೆ ನಿಮ್ಮ ಎರಡನೆಯ ಬೇಡಿಕೆ ಏನು? ನನ್ನ ಬೇಡಿಕೆ ಏನೆಂದರೆ ನನ್ನ ಮಗ ಹಾಗೂ ನಿಮ್ಮ ಮಗಳು ಮದುವೆಯಾಗಲಿ. ಒಳ್ಳೇದು, ನನಗೆ ಗೊತ್ತಿಲ್ಲ ನನ್ನ ಮಗಳು ಇಷ್ಟ. ಅಪ್ಪ, ನಾನು ಒಪ್ಪಿದ್ದೇನೆ. ರಗ್ನಾರನು ನಕ್ಕ. ಆತನು ಅರಸಕುಮಾರಿಯನ್ನು ಪ್ರೀತಿಸುತ್ತಿದ್ದ. ವಾವ್, ಗೊತ್ತಿರಲಿಲ್ಲ ಇದು ಇಷ್ಟೊಂದು ಸುಲಭ ಎಂದು. ಒಳ್ಳೆಯದು ಮಿನರ್ವಾ, ಅದನ್ನು ನೆರವೇರಿಸುತ್ತೇನೆ. ಇನ್ನೇನಾದರೂ ಬೇಡಿಕೆಗಳು ಇವೆಯೇನು? ಅರಸಿ ಮಿನಾರ್ವ ನಕ್ಕಳು. ಅದಷ್ಟೇ ಮುಗಿಯಿತು. ಹೀಗೆ ಹೇಳುತ್ತಾ ಆಕೆ ಕೈಯನ್ನು ಮೇಲೆ ಎತ್ತಿದಳು. ಮತ್ತಾಗಲೇ ಮೋಡಿಯ ಮಿಂಚು ಎಲ್ಲ ಜೀವಜಂತುಗಳಿಗೆ ತಟ್ಟಿತು. ಒಂದರ ನಂತರ ಒಂದು ಎಲ್ಲವೂ ಮನುಷ್ಯರ ರೂಪ ತಾಳಿದವು. ವಾವ್, ಹೌದು ಹೌದು, ಮೊದಲಿನಂತಾದೆ. ಹೇ ಮೆರಡಾನ್ ಸಂತಸದಿಂದ ನಲಿದಾಡಿತು. ರಗ್ನಾರ್ ಹಾಗೂ ಅರಸಕುಮಾರಿ ಆರ್ಯ ಆದಷ್ಟು ಬೇಗನೆ ಮದುವೆಯಾದರು. ಆ ದಿನವೇ ಇಕಾಚಿಯೋ ಘೋಷಿಸಿದ ಆ ವರ್ಷದ ಜಿಗಿಯುವ ಹಬ್ಬದ ಸಮಯದಲ್ಲಿ ಔತಣದ ವೇಳೆಯಲ್ಲಿ. ಸೈನಿಕನಾಗಿದ್ದ, ನಂತರ ಮಿಡತೆಯಾದ, ಮತ್ತೆ ಮಿಡತೆಯಿಂದ ಕ್ಲಾಗ್ನ ಆಳುವ ಅರಸನಾದ ರಗ್ನಾರ್ ಉತ್ತಮ ಜಿಗಿತವನ್ನು ಮಾಡಿದ ಕಾರಣ ಆತನನ್ನು ಗೆದ್ದ ಎಂದು ಘೋಷಣೆ ಮಾಡುತ್ತೇವೆ. ಮತ್ತೆ ಆ ಎರಡೂ ನಾಡುಗಳ ವೈರತ್ವ ಶಾಶ್ವತವಾಗಿ ಸಮಾಪ್ತಿಯಾಯಿತು. ಮತ್ತೆಲ್ಲರೂ ನೆಮ್ಮದಿಯಿಂದ ಜೀವಿಸಿದರು.